ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಒಂದು ತುಂಬ ಕಮೆಂಟ್ಸಲ್ಲಿ ಬಂದಿತ್ತು, ಸ್ವಲ್ಪ ರೆಮಿಡೀಸ್ ಕೊಡಿ ಸರ್, ಸ್ವಲ್ಪ ಎನರ್ಜಿ ಡ್ರೈನ್ ಆಗ್ತಿದೆ, ಸ್ವಲ್ಪ ಈವಿಲ್ ಐಸ್ ಜಾಸ್ತಿ ಬರ್ತಾಯಿದೆ, ಅದಕ್ಕೆ ಏನು ರೆಮಿಡೀಸ್ ಅಂತ. ನೋಡಿ, ಅದಕ್ಕೆ ಮುಂಚೆ ಒಂದು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಾನು ಸಾಕಷ್ಟು ವೀಡಿಯೋಗಳಿಗೆ ಮುಂಚೆ ಹೇಳಿದ್ದೀನಿ, ಬಟ್ ಇದೊಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ನೋಡಿ, ಎಷ್ಟೊಂದು ಜನ ಕೆಲವೊಂದು ವಿಷಯನ ಶೇರ್ ಮಾಡ್ತೀರಾ. ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮ್ಮ ಫುಟ್ವೇರ್ನ ಶೇರ್ ಮಾಡ್ತೀರಾ. ಯಾವಾಗ ಫುಟ್ವೇರ್ ಶೇರ್ ಮಾಡ್ತೀರೋ ಅವಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಆಯಿತಾ. ಅದೇ ಥರ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ತೀರಾ, ಜ್ಯುವೆಲ್ರಿ ಎಕ್ಸ್ಚೇಂಜ್ ಮಾಡ್ತೀರಾ, ನೀವು ಹಾಕೊಂಡಿದ್ದು ಅವರು ಹಾಕೊಂಡಿದ್ದು. ಸೊ ಅದೊಂದು ಎನರ್ಜಿ ಕ್ಯಾರಿ ಮಾಡುತ್ತೆ. ಆ ಎನರ್ಜಿ ನೀವು ಅವ್ರ ಎನರ್ಜಿ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ, ಆ ಎನರ್ಜಿನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಕೆಲವೊಬ್ರು ಏನಪ್ಪ ಕೂಮ್ನ ಹೇರ್ ಕೂಮ್ನ ಶೇರ್ ಮಾಡ್ತೀರಾ. ಆ ಹೇರ್ ಕೂಮಿಂದನೂ ಎನರ್ಜೀಸ್ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಪರ್ಫ್ಯೂಮ್ಸ್ನ ಶೇರ್ ಮಾಡ್ತೀರಾ. ನೋಡಿ, ಪರ್ಫ್ಯೂಮ್ ನಿಮ್ಮ ಆರಾಗೆ ಅಟ್ಯಾಚ್ ಆಗಿರುತ್ತೆ, ನಿಮ್ಮ ಪರ್ಫ್ಯೂಮ್ ಅದು. ಸೊ ಅದೊಂದು ವೀನಸ್ ಅಂತಲೂ ಹೇಳ್ತೀರಿ, ನಿಮ್ಮ ವೀನಸ್ನ ಬೇರೆಯವ್ರಿಗೆ ಕೊಟ್ಟಂಗೆ. ನೋಡಿ, ಆ ಥರ ಏನಾದರೂ ಶೇರ್ ಮಾಡ್ತಾ ಇತ್ತು ಅಂದರೆ ಈ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ದಯವಿಟ್ಟು ಈ ಎನರ್ಜಿ ಎಕ್ಸ್ಚೇಂಜ್ನ ಮಾಡಬೇಡಿ. ಯಾವಾಗ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀರೋ ಆವಾಗ ನಿಮ್ಮ ಬಾಡಿಲಿರೋ ಎನರ್ಜೀಸ್ ಚೇಂಜ್ ಆಗುತ್ತೆ. ನಾನು ಹೇಳಿದ್ದು ಕರೆಕ್ಟ್ ಅಂದರೆ ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್.